ಈಗ ಆಲ್ರೆಡಿ 8 ಸೈಟ್ ತೊಗೊಂಡಿದ್ದೀವಿ. ಈಗ ಇವ್ರಿಗೂ ಬೇಕು, ನಮ್ಮ ಅಕ್ಕವ್ರಿಗೂ ನಮ್ಮ ಅಣ್ಣವ್ರಿಗೂ, ಅದಕ್ಕೆ ಮತ್ತೆ ಬಂದಿದ್ದೀವಿ ತೋರ್ಸೋಕ್ಕೆ ಅಂತ. 0% ಇಂಟ್ರೆಸ್ಟಲ್ಲಿ ನಾವು EMI ಪ್ರೊವೈಡ್ ಮಾಡ್ತಾ ಇದ್ವಿ. ಸಂಬಳ ನನಗೆ 25,000 ಇದೆ. 25,000 ಸಂಬಳ ತೊಗೊಂಡ್ರು ಇಲ್ಲೊಂದು ಸೈಟ್ ತೊಗೊಬೋದು, ಕಟ್ಬೋದು ಆರಾಮಾಗಿ. 10,000 ಕಟ್ಟೋಕ್ಕೆ ಆರಾಮಾಗಿ ಕಟ್ಬೋದು. ಸುಮ್ಮನೆ ಅಲ್ಲಿ ಕೂಡ್ದು ವೇಸ್ಟ್ ಮಾಡೋದಕ್ಕಿಂತ ಇಂಥ ಮುಂದೆ ಫ್ಯೂಚರ್ಗೆ ಒಳ್ಳೇದಾಗುತ್ತಲ್ಲ, ದುಡ್ಡು ವೇಸ್ಟ್ ಮಾಡೋದಕ್ಕಿಂತ. ಹೌದು, 20 ತಿಂಗಳು ರನ್ನಿಂಗ್ ಇದೆ. ನೆಲಮಂಗಲ ಬಂದ್ಬಿಟ್ಟು ನಿಮಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಇದು ಟೋಟಲ್ ಎಕ್ಸ್ಟೆಂಡೆಡ್ ಪ್ರಾಪರ್ಟಿ ಮೇಡಮ್. ಇದು ಆಲ್ಮೋಸ್ಟ್ ಒಂದು 12 to 13 acres ಬರುತ್ತೆ. ಈ ಬಡವರು ಅಂಥವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಆ ಥರ ಮಾಡಿದ್ದಾರೆ EMI ಪರ್ಪಸ್ ಇರೋದ್ರಿಂದ. ಹಾಗಾಗಿ ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಂದ ಬಂದಿದ್ದೀವಿ. ನಂಬಿಕೆ ಬಂತು, ಸೀದಾ ಯಾರನ್ನೂ ಕೇಳಿಲ್ಲ, ಡೈರೆಕ್ಟು ಬುಕ್ ಮಾಡ್ಕೊಂಡ್ವಿ. ಓಕೆ, ಎಷ್ಟಾಯ್ತು? 20 ತಿಂಗಳು ಆಯ್ತು EMI ಕಟ್ಟಿದ್ವಿ. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆಯಾ? ಪಕ್ಕ ಇದೆ. ಎಲ್ರಿಗೂ ಅದೇ ಆಸೆ ತಾನೆ. ನಾವು ಒಂದು ಸೈಟ್ ತೊಗೋಬೇಕು, ಒಂದು ಮನೆ ಕಟ್ಟಬೇಕು, ಮಕ್ಳಿಗೆ ಫ್ಯೂಚರ್ಗೆ ಹೆಲ್ಪ್ ಮಾಡಬೇಕು, ನಮ್ಮ ಕೈಲಾಗಿದ್ದು ನಾವು ಮಾಡಬೇಕು ಅನ್ನೋದು ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. 649 ಸ್ಕ್ವೇರ್ ಫೀಟ್ಗೆ ಸೈಟ್ ಸಿಗ್ತಾ ಇದೆಯಾ? ಅದು ಬೆಂಗಳೂರು ಅಂತ ಮಹಾನಗರದಲ್ಲಿ ಎಲ್ಲನೂ ಕ್ಲೋಸ್ ಆಗಿದೆ. ಈಗ ಅವೈಲಬಿಲಿಟಿ ಇರೋದು ಮಾತ್ರ 60 ಸೈಟ್ಸ್ ಮಾತ್ರ ಅಷ್ಟೇ. ಟೋಟಲ್ ಎಷ್ಟು ಸೈಟ್ ಇತ್ತು? ಆಲ್ಮೋಸ್ಟ್ ನಿಮಗೆ 200+ ಬರುತ್ತೆ. ಇದು ಎಲ್ಲನೂ 30-40 ಸೈಡ್ ಮೆಜರ್ಮೆಂಟ್ಸೇ ಕೊಡ್ತಾ ಇದೀವಿ. ಫ್ಯೂಚರಲ್ಲೆಲ್ಲ ಬೆಳೀತಾ ಇರೋದು ಹೊರಗಡೆಗೇನೆ. ಬಟ್ ಈ ಕಡೆ ತುಂಬ ಎಲ್ಲದಕ್ಕೂ ಕನ್ವೀನಿಯೆಂಟ್ ಆಗಿದೆ. ಈ ಕಡೆ ದೊಡ್ಡಬಳ್ಳಾಪುರ ರೋಡ್ಗೆ, ರೈಲ್ವೆ ಸ್ಟೇಷನ್ಗೆ ಎಲ್ಲ ಕನ್ವೀನಿಯೆಂಟ್ ಇರೋದ್ರಿಂದ ಈ ಕಡೆ ಅನುಕೂಲ ಆಗುತ್ತೆ ಅಂತ ನಾವು ಅದಕ್ಕೋಸ್ಕರನೇ ಇಲ್ಲಿ ತಗೊಳಕ್ಕೆ ಅಂತ ಬಂದಿದ್ದೀವಿ. ನೀವು ಲಕ್ಷ ಕೊಟ್ಟಿರ್ತಾನೆ, ನಿಮ್ಮ ಅನುಕೂಲ ತಕ್ಕನ ಕೊಡೋದು. ಇಲ್ಲಿದ್ದು ತಕ್ಕನಾಗಿದೆ ಅಂದರೆ ಇದು ಡೆವಲಪ್ ಆಗೋ ತನಕ ಕಾಯಲೇಬೇಕಲ್ವ. ಹುಟ್ಟಿದ ಮಕ್ಳು ಯಾವ ಎದ್ದು ಓಡಾಡಲ್ಲಲ್ವ, ಓಡಾಡೋಕ್ಕೂ ಟೈಮ್ ಕೊಡಬೇಕು. ಕಸ್ಟಮರ್ ಬಂದರು, ಸೈಟ್ ನೋಡಿಕೊಂಡು ಓಕೆ ನನಗೆ ಇಷ್ಟ ಆಯಿತು, ನಾನು ಬುಕ್ ಮಾಡ್ಕೋಬೇಕಂದ್ರೆ ಬುಕಿಂಗ್ ಅಮೌಂಟ್ 90,000 ಅಂತ ಇರುತ್ತೆ. 90,000 ಕಟ್ಟರೆ ನಿಮ್ಗೆ ಅಗ್ರಿಮೆಂಟ್ ಮಾಡಿಕೊಡ್ತೀವಿ. ಬೇಸಿಕ್ ಏನೇನು ತಾರ್ ರೋಡು, ಎಲೆಕ್ಟ್ರಿಸಿಟಿ, ವಾಟರು, ಸ್ಯಾನಿಟರಿ ಲೈನ್, ಕಾಂಪೌಂಡು, ಸೆಕ್ಯೂರಿಟಿ, ಇವು ಬೇಸಿಕ್ ನಿಮ್ಗೆ ಏನೇನು ನೀಡ್ಸ್ ಇದೆಯೋ ಅವೆಲ್ಲನೂ ಪ್ರೊವೈಡ್ ಮಾಡ್ತೀವಿ. ಆದ್ಮೇಲೆ ನಾನು ನೆಲಮಂಗಲದಿಂದ 4 ಕಿಲೋಮೀಟರ್ ಇರುವಂಥ ತುಳಸಿ ಪ್ರಾಪರ್ಟೀಸರು ಹೊಸದಾಗಿ ಒಂದು ಲೇಔಟ್ನ ಮಾಡಿದರೆ ಅಲ್ಲಿಗೆ ಬಂದಿದ್ದೀನಿ. ಇವಾಗ ತಾನೇ ಡೆವಲಪ್ ಆಗ್ತಾ ಇರುವಂಥ ಪ್ರಾಪರ್ಟೀಸ್ ಇದು ಎಷ್ಟು ಎಕರೆಲ್ಲಿದೆ, ಯಾವ ರೀತಿಯಾಗಿ ಇದು ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿರುವಂಥ ತುಳಸಿ ಪ್ರಾಪರ್ಟೀಸ್ ಡೆವಲಪರ್ ಆದಂಥ ಚೈತನ್ಯ ಕುಮಾರ್ನ ಕೇಳೋಣ. ಅದಕ್ಕೂ ಮುಂಚೆ ಫ್ಯೂಚರ್ಗೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಈ ಸೈಟು. ಆಲ್ರೆಡಿ ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಎಲ್ಲಿಂದ ಬಂದಿದ್ದಾರೆ, ಸೈಟ್ ತೊಗೊಂಡಿದ್ದಾರಾ ಅಥವಾ ತೊಗೋಬೇಕಾ, ಆಲ್ರೆಡಿ ತೊಗೊಂಡಿರೋರು ಅಥವಾ ನೋಡ್ಲಿಕ್ಕೆ ಬಂದಿದ್ದಾರಾ, ಎಲ್ಲವನ್ನು ಕೇಳ್ತೀನಿ ಬನ್ನಿ. ಯಾವ ಊರು ನಿಮ್ಮದು? ನಮ್ದು ಹಾಸನ, ಇರೋದಿಲ್ಲ. ಹಾಸನಿಂದ ಬಂದು ಇಲ್ಲಿ ತಗೊಂಡಿದ್ದೆ. ನಿಮಗೆ ಗೊತ್ತಾಯ್ತು ಇಲ್ಲಿದೆ ಅಂತ ಹೇಳಿ? ಹಿಂಗೆ ಇದ್ರಲ್ಲಿ ನೋಡ್ದೋ, ಫೇಸ್ಬುಕ್ಕಲ್ಲಿ ನೋಡ್ದೋ, ಆಮೇಲೆ ಗೊತ್ತಾಯ್ತು. ಆಫೀಸ್ ಹತ್ರ ಮಾತಾಡ್ದೋ, ಓಕೆ, ನಂಬಿಕೆ ಬಂತು, ಸೀದಾ ಯಾರನ್ನೂ ಕೇಳಿಲ್ಲ, ಡೈರೆಕ್ಟು ಬುಕ್ ಮಾಡ್ಕೊಂಡ್ವಿ. ಓಕೆ, ಎಷ್ಟಾಯ್ತು? 20 ತಿಂಗಳು ಆಯ್ತು EMI ಕಟ್ಟಿದ್ವಿ. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆಯಾ? ಪಕ್ಕ ಇದೆ. ಇನ್ 30-40 ಹೇಗೆ? 30-40. ಇದು ಫಸ್ಟ್ ಟೈಮ್ ತಗೊಂಡಿರೋದಾ ನಿಮ್ಮ ಜೀವನದಲ್ಲಿ ಸೈಟ್? ಫಸ್ಟ್ ಟೈಮ್ ನಮ್ಗೆ ಇದೇ ಬೇಕಿತ್ತು EMIಲಿ, ಹಂಗಾಗಿ ತಗೊಂಡ್ವಿ. ಓಕೆ, ಇದು ನಮ್ಮ ಅಕ್ಕರು, ನಮ್ಮ ಅಣ್ಣ. ಓ, ಇಲ್ಲಿ ಫ್ಯಾಮಿಲಿ ಸಮೇತ ಬಂದಿದ್ದೀರಾ? ಈಗ ಮತ್ತೆ ಅವಳಕ್ಕೆ ಬಂದಿದ್ದೀವಿ. ಓ ಮೈ ಗಾಡ್, ಅಂದ್ರೆ ಒಂದ್ ಸೈಡ್ ತಗೊಂಡು ಇನ್ನೊಂದ್ ಸೈಡ್ ತಗೊಳಕ? 8 ತೊಗೊಂಡಿದ್ದೀವಿ. ಈಗ ಆಲ್ರೆಡಿ 8 ಸೈಟ್ ತೊಗೊಂಡಿದ್ದೀವಿ. ಈಗ ಇವ್ರಿಗೂ ಬೇಕು, ನಮ್ಮ ಅಕ್ಕವ್ರಿಗೂ ನಮ್ಮ ಅಣ್ಣವ್ರಿಗೂ, ಅದಕ್ಕೆ ಮತ್ತೆ ಬಂದಿದ್ದೀವಿ ತೋರ್ಸೋಕ್ಕೆ ಅಂತ. ಅಲ್ಲ, ಏನಿದು ಸೈಟ್ ಒಂದ್ ರೀತಿಯಾಗಿ ಪಾನಿಪುರಿ ತರ ಖರ್ಚಾಗ್ತಾ ಇದೆಯಲ್ಲ ಇಲ್ಲಿ? ನಮ್ಗೆ EMIಲಿ ಅನುಕೂಲ ಐತೈತಲ್ಲ, ಫುಲ್ ಕ್ಯಾಶ್ ಅಂದ್ರೆ ಹಿಂಸೆ ಆಗೋದು. EMI ಥರಲ್ಲ, ನಮಗೆಲ್ಲ ಅದೇ ಬೇಕಿತ್ತು EMIಲಿ. ಅಲ್ಲ, ನೀವೇನು ಕೆಲಸ ಮಾಡೋದು? ಡ್ರೈವರು. ಆಟೋ ಡ್ರೈವರಾ? ಅಲ್ಲಲ್ಲ, ಟ್ರಕ್ ಡ್ರೈವರ್ ಆಗಿ ಫ್ಯಾಮಿಲಿ ಸಮೇತ 8 ಸೈಟ್ ತಗೊಂಡಿದ್ದಾರೆ. ಅದ್ರ ಜೊತೆಗೆ ತೊಗೊಂಡಿಲ್ಲ 8 ಸೈಟ್. ಅದೇ ಫ್ಯಾಮಿಲಿ ಕಂದಾನು, ಫ್ರೆಂಡ್ಸ್ ಅವರು ಇವರಿಗೆಲ್ಲ ರೆಫರ್ ಮಾಡಿ ಅದ್ರ ಜೊತೆಗೆ ಇವರು ಬಂದಿದ್ದಾರೆ. ಸರ್, ನಿಮ್ಮ ಹೆಸರು? ಚಂದ್ರಪ್ರಭು ಅಂತ. ನೀವೆಲ್ಲಿ ಅವರು? ನಾವು 8ನೇ ಮೈಲಿ ಅವರು, ಅಂದರೆ ಸ್ವಂತ ಊರು ಬಂದು ತುರುವೇಕೆರೆ. ನೀವು ಒಂದು ತಗೊಳ್ತಾ ಇದ್ದೀರಾ? ಎಷ್ಟು ಸೈಟ್ ತಗೊಂಡಿದ್ದೀರಾ? ನಾವು ಇವಾಗ ತಗೊಳಕ್ಕೆ ಅಂತ ಬಂದಿದ್ದೀವಿ. ಅವ್ನು ನಮ್ಮ ಹತ್ರ ಇದ್ದಿದ್ದವನು, ನಮ್ಮ ಹುಡುಗನ, ಅವನು ಹೇಳ್ದ ಈ ಥರ ತಗೊಂಡಿದ್ದೀನಿ ಅಣ್ಣ ಅಂತ. ಸರಿ, ಅವನು EMI ಇರೋದ್ರಿಂದ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾವು ತಗೊಳಕ್ಕೆ. ನಮ್ಮದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಇಲ್ಲ ಮೇಡಮ್, ಸರ್ ಅಂತ. ಓಕೆ, ಇಲ್ಲಿ ಫ್ಯೂಚರಲ್ಲಿ ಏನಾದರೂ ಮನೆ ಕಟ್ಟೋ ಪ್ಲಾನು? ಹಾಂ ಮೇಡಮ್, ಇದೆ. ಅಲ್ಲಿ ಮಕ್ಳಿಗೆ ಕೊಡೋದಕ್ಕೆ, ಮುಂದಕ್ಕೆ ಮಕ್ಳಿಗೆ ಕೊಡೋಕ್ಕೆ ಬೇಕಾಗುತ್ತೆ ಅಂತ ತಗೊಂಡು. ಫ್ಯೂಚರಲ್ಲೆಲ್ಲ ಬೆಳೀತಾ ಇರೋದು ಹೊರಗಡೆಗೇನೆ. ಬಟ್ ಈ ಕಡೆ ತುಂಬ ಎಲ್ಲದಕ್ಕೂ ಕನ್ವೀನಿಯೆಂಟ್ ಆಗಿದೆ. ಈ ಕಡೆ ದೊಡ್ಡಬಳ್ಳಾಪುರ ರೋಡ್ಗೆ, ರೈಲ್ವೆ ಸ್ಟೇಷನ್ಗೆ ಎಲ್ಲ ಕನ್ವೀನಿಯೆಂಟ್ ಇರೋದ್ರಿಂದ ಈ ಕಡೆ ಅನುಕೂಲ ಆಗುತ್ತೆ ಅಂತ ನಾವು ಅದಕ್ಕೋಸ್ಕರನೇ ಇಲ್ಲಿ ತಗೊಳಕ್ಕೆ ಅಂತ ಬಂದಿದ್ದೀವಿ. ಆರಾಮ್ಸಿ ಇದೆ ಎಲ್ಲದಕ್ಕೂ. ಈ ಕಡೆಗೇನೆ ಡೆವಲಪ್ ಆಗುತ್ತೆ, ಸಿಟಿ ಎಲ್ಲ ಬಿಡ್ತಾರೆ ಇನ್ನು, ಅದಕ್ಕೋಸ್ಕರ ಡಬಸ್ಪೇಟೆ ರೀಚ್ ಆಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಸೈಟ್ಗೆ ಇನ್ವೆಸ್ಟ್ ಮಾಡಿದ್ದು ಫ್ಯೂಚರಲ್ಲಿ ಏನು ಲಾಸ್ ಆಗಲ್ಲ, ಫ್ಯೂಚರಲ್ಲಿ ಡಬಲ್ ರೈಟ್ ಆಗುತ್ತೆ. ಆಮೇಲೆ ಇದು ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಿದ್ದಾರೆ ಇವರು. ಇದು ಕೆಳಮಟ್ಟದಿಂದ ಚಿಕ್ಕವರು ಅನುಕೂಲ ಆಗುತ್ತೆ ತಗೊಳಕ್ಕೋಸ್ಕರ. ಈ ಬಡವರು ಅಂಥವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಆ ಥರ ಮಾಡಿದ್ದಾರೆ EMI ಪರ್ಪಸ್ ಇರೋದ್ರಿಂದ. ಹಾಗಾಗಿ ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಂದ ಬಂದಿದ್ದೀವಿ. ಇವ್ರು ತಗೊಂಡಿದ್ದಾರಲ್ಲ ಸರ್, ಯಾವ ಥರ ಅನುಕೂಲ ಆಗುತ್ತೆ ನಿಮಗೆ ಇಲ್ಲಿ ಸೈಟ್? ನಮಗೆ EMI ಕಟ್ಟಕ್ಕೆ ಅನುಕೂಲ ಆಗುತ್ತೆ. ಪ್ಲಾನಿಂಗ್ ಅಂತಂದ್ರೆ ತಿಂಗಳ 8ನೇ ತಾರೀಕಿಗೆ EMI ಹಾಕೊಂಡು ಹೋಗ್ತಾ ಇದ್ದೀವಿ. ಓಕೆ, ನಿಮ್ಗೇನು ಬರ್ಡನ್ ಆಗಲ್ಲ? ಇಲ್ಲ, ಏನು ಪ್ರಾಬ್ಲಮ್ ಏನಿಲ್ಲ. ತಿಂಗಳಿಗೆ ಎಷ್ಟು ಸರ್ ನಿಮಗೆ ಸಂಬಳ ನನಗೆ 25,000 ಇದೆ. 25,000 ಸಂಬಳ ತೊಗೊಂಡ್ರು ಇಲ್ಲೊಂದು ಸೈಟ್ ತೊಗೊಬೋದು, ಕಟ್ಬೋದು ಆರಾಮಾಗಿ. 10,000 ಕಟ್ಟೋಕ್ಕೆ ಆರಾಮಾಗಿ ಕಟ್ಬೋದು. ಸುಮ್ಮನೆ ಅಲ್ಲಿ ಕೂಡ್ದು ವೇಸ್ಟ್ ಮಾಡೋದಕ್ಕಿಂತ ಇಂಥ ಮುಂದೆ ಫ್ಯೂಚರ್ಗೆ ಒಳ್ಳೇದಾಗುತ್ತಲ್ಲ.
ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಕಟ್ಟಿದ್ದಾರೆ. ಹೌದು 20 ತಿಂಗಳು ರನ್ನಿಂಗ್ ಇದೆ. ಓ 20 ತಿಂಗಳು ಕಂಪ್ಲೀಟ್ ಆಗಿದೆ. 8 ಸೈಟ್ ಕೊಡಿಸಿದ್ದಾರೆ, 8ಕ್ಕೂ 20 ತಿಂಗಳು ಕರೆಕ್ಟಾಗಿ ಕಟ್ಟಿದ್ದಾರೆ. ಹಾಗಾದ್ರೆ ನಿಮಗೆ ಡೆಪಾಸಿಟ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟೀಸ್ಗೆ ತುಳಸಿ ಪ್ರಾಪರ್ಟೀಸ್ ಅವರು ಏನು ಡಾಕ್ಯುಮೆಂಟ್ ಪಕ್ಕಾ ಇದೆ, ಎಲ್ಲ ಖಾತಾ ಎಲ್ಲ ಪಕ್ಕಾ ಇದೆ. ಹೌದು ಮೇಡಮ್, ನಮ್ದು ಈಗ ಸ್ವಂತ ಮನೆ ಇದೆ. ಆದ್ರೂ ಇದೆಲ್ಲ ನೋಡ್ಕೊಂಡು ಇವನ್ನೆಲ್ಲ ಹೇಳ್ತಾ ಇದ್ದ. ನೆನ್ನೆನೂ ಬಂದು ವಿಸಿಟ್ ಮಾಡೋದ್ವಿ. ಇವತ್ತು ಅದಕ್ಕೇನೆ ನೋಡ್ಬಿಟ್ಟು ಹೋಗ್ಬೇಕು, ಫೈನಲ್ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಬಂದ್ವಿ ಮೇಡಮ್. ಓಕೆ, ಖಂಡಿತ ನೋಡಿ ಬನ್ನಿ. ಮೇಡಮ್ ಒಬ್ಬರು ಇದ್ರು, ಬನ್ನಿ ಮೇಡಮ್ ಮಾತಾಡ್ಸೋಣ. ನಿಮ್ಮದು ಪ್ಲಾನ್ ಫ್ಯೂಚರ್ದು ಎಲ್ಲ ಏನಿದೆ ಅಂತ ಹೇಳಿ. ಮೇಡಮ್, ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಮನೆ ಕಟ್ಟಬೇಕು, ಸೈಟ್ ತಗೋಬೇಕಂತ ಎಲ್ರಿಗೂ ಅದೇ ಆಸೆ ತಾನೆ. ನಾವು ಒಂದು ಸೈಟ್ ತಗೋಬೇಕು, ಒಂದು ಮನೆ ಕಟ್ಟಬೇಕು, ಮಕ್ಳಿಗೆ ಫ್ಯೂಚರ್ಗೆ ಹೆಲ್ಪ್ ಮಾಡಬೇಕು, ನಮ್ಮ ಕೈಲಾಗಿದ್ದು ನಾವು ಮಾಡಬೇಕು ಅನ್ನೋದು ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಮೇಡಮ್. ಓಕೆ, ನೀವೇನಾದ್ರು ವರ್ಕ್ ಮಾಡ್ತೀರಾ ಅಥವಾ ಮನೇಲೇನಾ? ಜಾಬ್ ಮಾಡ್ತೀವಿ. ಓಕೆ, ನಿಮ್ದು ಯಾವ ಊರು? ನಮ್ಮದು ಬೆಳ್ಳೂರು ಕ್ರಾಸ್ ಹತ್ರ ದೇವಿಹಳ್ಳಿ ಅಂತ ಅಮ್ಮರ ಮನೆ ಬಂದು, ಯಜಮಾನ್ರ ಮನೆ ಬಂದು ತುರುವೇಕೆರೆ. ತುರುವೇಕೆರೆಯಿಂದ ಇಲ್ಲಿ ಬಂದು ಸೈಟ್ ತಗೊಳ್ಳೋದೇನು? ಯಾಕೆಂತ ಹೇಳಿದ್ರೆ ತುರುವೇಕೆರೆಯಲ್ಲೇ ಬೇಕಾದಷ್ಟು ಸೈಟ್ಗಳು ಆಗ್ತದೆ. ವಾಸ ಇಲ್ವಲ್ಲ ಮೇಡಮ್, ಇರೋದು ಇಲ್ಲೇ ಬೆಂಗಳೂರಲ್ವಾ. ಓಕೆ, 8ನೇ ಮೇಲೆ ಇರೋದು ನಾವು. ಬಂದು 20 ವರ್ಷ ಆಯಿತು. ಮದುವೆ ಆದಾಗಲಿಂದ 8ನೇ ಮೇಲೆಯಲ್ಲೇ ಇರೋದು. ಇದೀವಿ ಆಲ್ರೆಡಿ ಸ್ವಂತ ಮನೆಯಲ್ಲೇ ಸರ್ ಇರೋದು. ಸ್ವಂತ 8ನೇ ಮೇಲೆ ಇಲ್ಲಿ ಸ್ವಂತ ಮನೆಯಲ್ಲೇ ಇರೋದು ಇವಾಗ. ಓಕೆ, ಮತ್ತೆ ಇದನ್ನು ತಗೊಳ್ತಾ ಇದ್ದೀರಾ? ಪರ್ಪಸ್ ಇಲ್ಲಿ ಶಿಫ್ಟ್ ಆಗಬೇಕು ಅಂತಲ್ಲ ಅಥವಾ ಫ್ಯೂಚರ್ಗ ಶಿಫ್ಟ್ ಅಂದರೆ ನೆಕ್ಸ್ಟ್ ನೋಡೋಣ ಮೇಡಮ್. ಅಲ್ಲಿ ಯಾವ ಥರ ಇರುತ್ತೆ, ಮಕ್ಳು ಹೆಂಗೆ ಬರ್ತಾರೆ ಅದ್ರ ಮೇಲೆ ಡಿಪೆಂಡು. ಮಕ್ಕಳು ಹೊಂದ್ಕೋಬೇಕಲ್ವಾ. ಓಕೆ, ಇಲ್ಲಿ ಸುತ್ತಮುತ್ತ ಎಲ್ಲ ನೋಡಿದರೆ ಡೆವಲಪ್ ಆಗಿಲ್ಲ ಇನ್ನೂ. ಇಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ನಿಮಗೆ? ಯಾಕೆಂತ ಹೇಳಿದರೆ ಇದರಿಂದ ನೀವು ಇಲ್ಲಿ ಹೆಣ್ಮಕ್ಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ ಮಕ್ಕಳಿಗೆಲ್ಲ ಅನುಕೂಲ ಆಗಿರಬೇಕು, ಪಕ್ಕದಲ್ಲೇ ಸ್ಕೂಲು ಎಲ್ಲ ಇರಬೇಕು. ನಾನು 8ನೇ ಮೇಲೆಯಲ್ಲೇ ಇರ್ಬೋದಲ್ಲ, ಇಲ್ಲಿಗೆ ಯಾಕೆ ಬರಬೇಕು? ಓ, ಅಲ್ಲೂ ಇದೆ ಇಲ್ಲೂ ಮತ್ತೊಂದು ಅಂದರೆ ಇಲ್ಲಿ ಏನು ಮೇಡಮ್, ನಾವು ಕೊಡೋ ದುಡ್ಡಿಗೆ ಎಲ್ಲದೂ ಅನುಕೂಲ ಕೊಡಿ ಅಂದರೆ ಯಾರು ಮೇಡಮ್ ಕೊಡ್ತಾರೆ? ಆಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಕೊಡ್ತಾರೆ. ನೀವು ಲಕ್ಷ ಕೊಟ್ಟಿರ್ತಾರೆ, ನಿಮ್ಮ ಅನುಕೂಲ ತಕ್ಕನ ಕೊಡೋದು. ಇಲ್ಲಿದ್ದು ತಕ್ಕನಾಗಿದೆ ಅಂದರೆ ಇದು ಡೆವಲಪ್ ಆಗೋ ತನಕ ಕಾಯಲೇಬೇಕಲ್ವ. ಹುಟ್ಟಿದ ಮಕ್ಳು ಯಾವ ಎದ್ದು ಓಡಾಡಲ್ಲಲ್ವ, ಓಡಾಡೋಕ್ಕೂ ಟೈಮ್ ಕೊಡಬೇಕು. ನೋಡಿದ್ರ ಮೇಡಮ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ನಾನು ಇನ್ನೂ ಕೂಡ ತುಳಸಿ ಪ್ರಾಪರ್ಟಿ ಡೆವಲಪರ್ಸ್ನ ಮಾತಾಡ್ಸೇ ಇಲ್ಲ, ಚೈತನ್ಯ ಸರ್ನ. ಆಲ್ರೆಡಿ ಇವರು ಒಂದು ಸೈಟ್ ತೊಗೊಂಡಿದ್ರು, ಮತ್ತು ಇವ್ರ ಫ್ಯಾಮಿಲಿ ಎಲ್ಲ ಬಂದು ಇನ್ನೊಂದು ಸೈಟ್ ತೊಗೋಬೇಕು ಅಂತ ನೋಡ್ಲಿಕ್ಕೆ ಬಂದಿದ್ರು. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಹೇಳಿ. ಎಕ್ಸಾಕ್ಟಾಗಿದ್ದು ನೆಲಮಂಗಲದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಬಟ್ ಎಕ್ಸಾಕ್ಟ್ ಲೊಕೇಶನ್ ಯಾವುದು, ಇಲ್ಲಿ ಯಾವ ಡೈಮೆನ್ಷನಲ್ಲಿ ಸೈಟ್ ಸಿಗುತ್ತೆ, ಏನೆಲ್ಲ ಎಮ್ಯುನಿಟೀಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರನ್ನೇ ಕೇಳೋಣ ಬನ್ನಿ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಮತ್ತು ನಮ್ಮನ್ನು ಡಿಜಿಟಲ್ ಮಾಧ್ಯಮನ ಮತ್ತು ತುಳಸಿ ಪ್ರಾಪರ್ಟೀಸ್ ಕಡೆಯಿಂದ ಕರೆಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎನಿವೆ ಕಂಗ್ರ್ಯಾಚುಲೇಷನ್, ಹೊಸದಾಗಿ ಒಂದು ಲೇಔಟ್ ಮಾಡ್ತಾ ಇದ್ದೀರಾ. ಬಂದ ತಕ್ಷಣ ನನಗೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಸಿಕ್ತು. ಇದು ಏನಂದರೆ ನಿಮ್ಗೆ ಕಾನ್ಸೆಪ್ಟು ಅದೇ ಥರನೇ ಇದೆ ಮೇಡಮ್. ತುಂಬ ಕಡಿಮೆ ಬೆಲೆದಲ್ಲೇ ಕೊಡ್ತಾ ಇದ್ವಿ. ನಿಮ್ಮ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ನೋಡಿದ್ರೆ ಅದಕ್ಕಿಂತ ಜಾಸ್ತಿನೇ ಇದೆ, ಆದರೂ ನಾವು ಕಮ್ಮಿ ವ್ಯಾಲ್ಯೂದಲ್ಲೇ ಕೊಡ್ತಾ ಇದ್ವಿ. ಸೊ ಅವಾಗ ಏನಾಗುತ್ತೆ ಅಂದರೆ ನನಗೆ ಏನಾದರೂ ಒಂದು ಕನಸಿದ್ದೆ, ಎಲ್ಲಾದರೂ ಒಂದು ಸೈಟ್ ತೊಗೊಳ್ಳೋಣ ಅಂತ. ಪ್ರತಿಯೊಬ್ಬರಿಗೂ ಕನಸು ಸಹಜವಾಗಿ ಇದ್ದೇ ಇರುತ್ತೆ. ಮನೆ ಕಟ್ಟೋದು, ಸೈಟ್ ತೊಗೊಳ್ಳೋದು ಜೀವನದ ಅತಿ ದೊಡ್ಡ ಕನಸುಗಳಲ್ಲಿ ಅದು ಒಂದು ಬಹುಮುಖ್ಯವಾದ ಕನಸು. ಈ ಏರಿಯಾ ಬಗ್ಗೆ ಮಾತಾಡೋದಾದ್ರೆ ನೆಲಮಂಗಲದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಎಕ್ಸಾಕ್ಟ್ ಈ ಲೊಕೇಶನ್ ಯಾವುದು ಸರ್? ಲೊಕೇಶನ್ ಬಂದ್ಬಿಟ್ಟು ಬೊಮ್ಮಶೆಟ್ಟಿಹಳ್ಳಿ ಅಂತ ಊರು ಒಳಗಡೆನೇ ಇರೋವಂಥ ಪ್ರಾಪರ್ಟಿ. ನೆಲಮಂಗಲ ಬಂದ್ಬಿಟ್ಟು ನಿಮಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಜಸ್ಟ್ 4 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ನಿಮಗೆ ಅದೇ ಮಾಗ್ಲಿ ಹೈವೇ ಬೇಕು ಅಂದರೆ ನಿಮಗೆ 7 ಕಿಲೋಮೀಟರ್ಸ್ ಆಗುತ್ತೆ. ರೈಲ್ವೆ ಗೋಲಲ್ಲಿ ಬೇಕಂದ್ರೆ 2 ಕಿಲೋಮೀಟರ್. ಎಲ್ಲ ಹತ್ರ ನಿಯರ್ ಬೈ ಇರೋದೆ. ಎಷ್ಟು ಎಕರೆ ಪ್ರಾಪರ್ಟೀಸ್ ಇದು? ಇದು ಟೋಟಲ್ ಎಕ್ಸ್ಟೆಂಡೆಡ್ ಪ್ರಾಪರ್ಟಿ ಮೇಡಮ್. ಇದು ಆಲ್ಮೋಸ್ಟ್ ಒಂದು 12 to 13 acres ಬರುತ್ತೆ. ದೊಡ್ಡ ಲೇಔಟೇ ಮಾಡ್ತಾ ಇದ್ದೀರಾ? ಸೊ ಇದೇನಂದ್ರೆ ಅಂದ್ರೆ ಫಸ್ಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಒಂದು 2 acres ಅಲ್ಲಿ ತಗೊಂಡಿದ್ವಿ, ಆಮೇಲೆ ಮತ್ತೆ 1 acre ಆ ಥರ ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಇವಾಗ ಆಲ್ಮೋಸ್ಟ್ ಸುಮಾರು ಆಗಿದೆ, ಇನ್ನು ಮಧ್ಯದಲ್ಲಿ ಸ್ವಲ್ಪ ಪೆಂಡಿಂಗ್ ಇದೆ. ಸೊ ಅದನ್ನು ತಗೊಂಡ್ರೆ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿ. ಆಲ್ರೆಡಿ ಎಷ್ಟು ಸೈಟ್ ರೆಡಿ ಇದೆ ಸರ್? ಇವಾಗ ಆಲ್ರೆಡಿ ಎಲ್ಲಾನು ಕ್ಲೋಸ್ ಆಗಿದೆ. ಇವಾಗ ಅವೈಲಬಿಲಿಟಿ ಇರೋದು ಮಾತ್ರ 60 ಸೈಟ್ಸ್ ಮಾತ್ರ ಅಷ್ಟೇ. ಟೋಟಲ್ ಎಷ್ಟು ಸೈಟ್ ಇತ್ತು? ಆಲ್ಮೋಸ್ಟ್ ನಿಮಗೆ 200+ ಬರುತ್ತೆ. 200+ ಸೈಟಲ್ಲಿ ಆಲ್ರೆಡಿ ಎಲ್ಲ ಸೋಲ್ಡ್ ಔಟ್. ಸೋಲ್ಡ್ ಔಟ್ ಆಗಿದೆ. ಓ, ಅಷ್ಟು ಡಿಮ್ಯಾಂಡ್ ಇದೆ ಹಾಗಾದ್ರೆ. ಆಲ್ರೆಡಿ ಅಂದ್ರೆ 1 year ಇಂದ ವರ್ಕ್ ನಡೀತಾ ಇರೋದ್ರಿಂದ ಸೊ ಅದು ಆಲ್ರೆಡಿ ಕ್ಲೋಸ್ ಆಗಿರೋದೆ. EMI ಕಟ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಜನ. ಇವಾಗ ಏನಂದ್ರೆ ಅದು ಇದಕ್ಕೂ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ವಿ, ಯಾರಾದರೂ ಇದ್ರೆ ತಗೊಳ್ಳಿ ಅಂತಾನೆ ಹೇಳ್ತಾರೆ. ಒಳ್ಳೇದಾಯ್ತು ಸರ್. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಇವಾಗ ಸೈಟ್ಗಳು ತುಂಬಾ ಕಡೆ ಅಲ್ಲಿ ತಗೊಳ್ಳಿ ಇಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ, ಆದ್ರೆ ಡಾಕ್ಯುಮೆಂಟ್ ಪಕ್ಕಾ ಇರ್ಬೇಕಲ್ಲ, ಅದು ಮೈನ್. ಒಂದು ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಇಲ್ಲಿ ಯಾವ ಖಾತಾ ಸೈಟ್ ಇದು? ಇದು ಈ ಖಾತಾ ಬರುತ್ತೆ ಮೇಡಮ್, DC ಕನ್ವರ್ಷನ್ ಸೈಟ್ಸ್. ಸೊ ಅಂದ್ರೆ ಇವಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಿಮಗೆ ಪ್ರೀ ಬುಕಿಂಗ್ ಅಂತಾನೆ ಕೊಡ್ತಾ ಇರೋದು ಕಡಿಮೆ ಬಡ್ಜೆಟ್ ಅಲ್ಲಿ. ಒನ್ಸ್ ನಿಮ್ಗೆ ಏನಾದರೂ ಡೆವಲಪ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆದ್ರೆ ಇದನ್ನು ಪ್ರೈಸ್ ಹೈಕ್ ಆಗೋ ಚಾನ್ಸಸ್ ಇದೆ. ಜಸ್ಟ್ ಇಲ್ಲಿಂದ 2 kilometers ಅದೇ ನಮ್ದು ಇನ್ನೊಂದು ಪ್ರಾಪರ್ಟಿ ಇದೆ ರೆಡಿ ಫಾರ್ ರಿಜಿಸ್ಟ್ರೇಷನ್. ಅದು 1300. ಇದಕ್ಕೆ ಅರ್ಧಕ್ಕರ್ಧ 649. 649ಗೆ ಸ್ಕ್ವೇರ್ ಫೀಟ್ಗೆ ಸೈಟ್ ಸಿಗ್ತಾ ಇದೆಯಾ? ಅದು ಬೆಂಗಳೂರು ಅಂತಹ ಮಹಾನಗರದಲ್ಲಿ ನೆಲಮಂಗಲದಿಂದ ಜಸ್ಟ್ 4 kilometers. ಬ್ಯಾಂಗ್ಳೂರ್ ನಾರ್ತ್ಗೆ ಸೇರುತ್ತೆ. ಹೌದು. ನೆಲಮಂಗಲದಲ್ಲಿ ಇವಾಗ ನೆಲಮಂಗಲ ಅನ್ನೋದು ಒಂದ್ ರೀತಿಯಾಗಿ ಸಿಟಿ ಹಬ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಎಲ್ಲರೂ ಕೂಡ
ಸಿಟಿಯಿಂದ ಹೊರಗಡೆ ಬರಬೇಕು ಅಂತ ಇದು ಮಾಡ್ತಾ ಇದ್ದಾರಲ್ಲ, ರೀತಿಗೆ ಒಂದು ರೀತಿಯಾಗಿ ಒಳ್ಳೆ ವಾತಾವರಣ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ನು, ಒಳ್ಳೆ ಕಂಪ್ನಿಗಳಿದ್ದಾವೆ, ಕಂಪ್ನಿಗಳಿದೆ, ಕಾಲೇಜಸ್ ಇದೆ, ಸ್ಕೂಲ್ಸ್ ಇದೆ, ಹಾಸ್ಪಿಟಾಲಿಟಿ ಇದೆ, ಎಲ್ಲಾನು ಅವೈಲಬಿಲಿಟಿ ಇದೆ ನಿಯರ್. ಸೈಟ್ ಅಂತ ಬಂದಾಗ ಯಾವೆಲ್ಲ ಡೈಮೆನ್ಷನ್ ಇದೆ ಸರ್? ಇದು ಎಲ್ಲಾನು 30-40 ಮೆಜರ್ಮೆಂಟ್ಸೇ ಕೊಡ್ತಾ ಇದೀವಿ. ಇವಾಗ ಅವೈಲಬಿಲಿಟಿ ಇದೆಯಲ್ಲ, ಆ ಸೈಟ್ ಯಾವೆಲ್ಲ ಫೇಸಿಂಗ್ ಇದೆ? ಈಸ್ಟ್ ಎಲ್ಲ ಫೇಸಿಂಗ್ಸ್ ಅಲ್ಲಿ ಇದೆ. ಈಸ್ಟ್ ಇದೆ, ನಾರ್ತ್ ಇದೆ, ವೆಸ್ಟ್ ಇದೆ, ಕಾರ್ನರ್ ಸೈಟ್. ಎಮ್ಯುನಿಟೀಸ್ ಎಲ್ಲ ಹೇಗೆ ಸರ್? ಹೇಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇದು ಬಂದ್ಬಿಟ್ಟು ನಿಮಗೆ ಬೇಸಿಕ್ ಕಮ್ಯುನಿಟೀಸ್ ಮಾತ್ರ ಪ್ರೊವೈಡ್ ಮಾಡೋಕ್ಕಾಗತ್ತೆ. ಏನಕ್ಕೆ ಕೊಡ್ತಾ ಇರೋದು ಕಡಿಮೆ ಬಡ್ಜೆಟ್ ಇಂದ ಆಗಿದ್ದರಿಂದ, ಸೊ ಜಾಸ್ತಿ ಇನ್ನ ಫೆಸಿಲಿಟೇಟ್ ಕೊಡೋಕ್ಕೂ ಆಗಲ್ಲ. ಸೊ ಬೇಸಿಕ್ ಏನೇನು ತಾರ್ ರೋಡ್, ಎಲೆಕ್ಟ್ರಿಸಿಟಿ, ವಾಟರ್, ಸ್ಯಾನಿಟರಿ ಲೈನ್, ಕಾಂಪೌಂಡ್, ಸೆಕ್ಯೂರಿಟಿ, ಇವು ಬೇಸಿಕ್ ನಿಮ್ಗೆ ಏನೇನು ನೀಡ್ಸ್ ಇದೆಯೋ ಅವೆಲ್ಲನೂ ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಫ್ಯೂಚರ್ ಅಲ್ಲಿ ಅದೇ ರೀತಿಯಾಗಿ ಪ್ಲಾನ್ ಇದೆ. ಎಲ್ಲ ನೀವು ಆಲ್ರೆಡಿ ನಮ್ದು ಆಗಿರೋರು ನೋಡಿರ್ಬೋದು, ಸೇಮ್ ಅದೇ ತರ ಪ್ರಾಪರ್ಟೀಸ್ ಎಲ್ಲ ಪಕ್ಕ ಪ್ಲಾನ್ಡ್ ಆಗೇ ಇರುತ್ತೆ. ಇವಾಗ ನೀವು ಹೇಳಿದ್ರೆ EMI ಬೇಸ್ಡ್ ಆನ್ ಕೊಡ್ತಾ ಇದ್ದೀನಿ ಅಂತ ಹೇಳಿ, ಯಾವ ರೀತಿ ಸರ್? ಇದು ಬಂದ್ಬಿಟ್ಟು ನಿಮಗೆ 0% ಇಂಟ್ರೆಸ್ಟ್ ಅಲ್ಲಿ ನಾವು EMI ಪ್ರೊವೈಡ್ ಮಾಡ್ತಾ ಇದ್ದೀವಿ. 0% ಇಂಟ್ರೆಸ್ಟ್ ಅಲ್ಲಿ. ಇನ್ನೊಂದ್ಸಲ ಹೇಳಿ ಸರ್. 0% ಇಂಟ್ರೆಸ್ಟ್ ಅಲ್ಲಿ ನಾವು ಇದು ಕೊಡ್ತಾ ಇದ್ದೀವಿ. ಸರ್ ಏನ್ ಸರ್, ಒಂದು ಮನೆ ಕಟ್ಟಬೇಕು, ಒಂದು ಲೋನ್ ತಗೋಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಪರದಾಡ್ತಾರೆ. ಅದರಲ್ಲಿ ಇಂಟ್ರೆಸ್ಟ್ ಎಷ್ಟೆಲ್ಲ ಇರುತ್ತೆ? 7%, 11% ಎಲ್ಲ ಇರುತ್ತೆ. ಬಡ್ಡಿ ಕಟ್ಟಿನೇ ಅವ್ರು ಸುಸ್ತಾಗಿ ಹೋಗ್ತಾರೆ. ಇವಾಗ ನಮ್ದು ಅದು ರೆಡಿ ಫಾರ್ ರಿಜಿಸ್ಟ್ರೇಷನ್ ದಲ್ಲಿನೂ ಆಲ್ರೆಡಿ ಬ್ಯಾಂಕ್ಸ್ ಥ್ರೂ EMI ಕಟ್ತಾ ಇದ್ದಾರೆ. ಸೊ ಅದಕ್ಕೆ ಇಂಟ್ರೆಸ್ಟ್ ರೇಟು ಇದೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಮ್ಮ ಕಂಪನಿಯಿಂದ ನಾವೇ ಇದು ಪ್ರೊವೈಡ್ ಮಾಡಿದ್ವಿ. ಸೊ ನಿಮ್ಗೆ ಟೋಟಲ್ ವ್ಯಾಲ್ಯೂನಿಂದ ಮೈನಸ್ ಆಗ್ತಾ ಬರುತ್ತೆ ಅಷ್ಟೇ, ಬಿಟ್ಟರೆ ಯಾವುದೋ ₹1 ಎಕ್ಸ್ಟ್ರಾ ಕಟ್ಟಂಗೂ ಇಲ್ಲ. ಓಕೆ, ಹಂಗಾರೆ EMI ಕೂಡ 0% ಆಗಿ ನೀವೇನೇ ರೆಡಿ ಮಾಡ್ಕೊಡ್ತೀರಾ? ಇವಾಗ ಫಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಡ್ಬೇಕು? ಅವ್ರು ಮಿನಿಮಮ್ ಬಜೆಟ್ ಇದೆ ಅಂತ ಹೇಳಿದ್ರೆ ಎಷ್ಟು ತಗೋಬಂದ್ರೆ ಇಲ್ಲಿ ಸೈಟ್? ಸಪೋಸ್ ಕಸ್ಟಮರ್ ಬಂದರು, ಸೈಟ್ ನೋಡ್ಕೊಂಡು ಓಕೆ ನನಗೆ ಇಷ್ಟ ಆಯಿತು, ನಾನು ಬುಕ್ ಮಾಡ್ಕೋಬೇಕಂದ್ರೆ ಬುಕಿಂಗ್ ಅಮೌಂಟ್ 90,000 ಅಂತ ಇರುತ್ತೆ. 90,000 ಕಟ್ಟರೆ ನಿಮ್ಗೆ ಅಗ್ರಿಮೆಂಟ್ ಮಾಡಿಕೊಡ್ತೀವಿ. ಅದೇ 90,000ಗೆ ಅಗ್ರಿಮೆಂಟ್ 90,000. ಓಕೆ, 1 ಲಕ್ಷಕ್ಕಿಂತ ಕಡಿಮೆನೇ? ಹೌದು. ಉಳಿದಿರೋದೆಲ್ಲ ನಿಮಗೆ EMI ಕನ್ವರ್ಟ್ ಆಗುತ್ತೆ. ಓಕೆ, ಇವಾಗ 30-40 ಸೈಟ್ ತಗೊಂಡ್ರೆ ಮಿನಿಮಮ್ EMI ಮಾಡ್ಕೊಂಡ್ರೆ ಎಷ್ಟು ವರ್ಷದೊಳಗಡೆ ಅವರು ಕಂಪ್ಲೀಟ್ ಆಗಿ? ನಮ್ಮದು 10 year ಪೀರಿಯಡ್ ಇರೋದು 60 monthsಗೆ, ಅಂದರೆ 5 years 10 year ಪೀರಿಯಡ್ ಇದೆ. ನಿಮ್ಮದು 70% ಆಫ್ EMI ಕ್ಲಿಯರ್ ಆದರೆ ಡೈರೆಕ್ಟ್ ರಿಜಿಸ್ಟರ್ ಮಾಡಿಕೊಡ್ತೀವಿ. ಸೊ ನೀವು ಟೋಟಲ್ ಕಟ್ಟಬೇಕು ಅನ್ನೋದು ಏನಿಲ್ಲ. 70% ಕಟ್ಟಿದ ತಕ್ಷಣ ನಾವು ರಿಜಿಸ್ಟರ್ ಮಾಡಿಕೊಡ್ತೀವಿ. ಉಳಿದಿರೋ 30% ಬೇಕಂದರೆ ನೀವು ಆಫ್ಟರ್ ರಿಜಿಸ್ಟ್ರೇಷನ್ ಅದು ಕಂಟಿನ್ಯೂ ಮಾಡ್ಬೋದು, ಇಲ್ಲ ಟೋಟಲ್ ಅದೇ ಟೈಮಲ್ಲಿ ಸೆಟಲ್ ಮಾಡ್ತೀನಿ ಅಂದ್ರೂ ಮಾಡ್ಕೋಬೋದು. ಓಕೆ, ಹಂಗಾರೆ ಒಂದು ಅರ್ಥ ಆಯಿತು. ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಇದೆ ತುಳಸಿ ಪ್ರಾಪರ್ಟೀಸ್ ಅವ್ರದ್ದು. ಕೆಲವೊಬ್ಬರು ಇವಾಗ EMI ಆಗಲ್ಲ ಅಂದವ್ರಿಗೆಲ್ಲ ಯಾವ ರೀತಿ ಸರ್? ಅವರಿಗೆ ತಗೋಬೇಕಂತ ಆಸೆ ಇರುತ್ತೆ ಅಂದರೆ ಫುಲ್ ಅಮೌಂಟ್ ಕೊಡ್ತಾ ಇದ್ದಂದ್ರೂ ನಾವು ಇವಾಗ ಪ್ರಿಫರ್ ಮಾಡ್ತಾ ಇಲ್ಲ. ಏನಂದರೆ ಇವಾಗ ಫುಲ್ ಅಮೌಂಟ್ ತೊಗೊಂಡ್ರೆ ನಾವು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇವಾಗಲೇ ಮಾಡಿ ಕೊಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ 2.5 year ಹೋಲ್ಡಿಂಗ್ ಪೀರಿಯಡ್ ಇಟ್ಟಿದ್ದೀವಿ. 2.5 ವರ್ಷ ಹೋಲ್ಡಿಂಗ್ ಪೀರಿಯಡ್ ಇಟ್ಟಿದ್ದೀವಿ. ಏನಂದರೆ ಅಟ್ಲೀಸ್ಟ್ EMI ಜನರೇಟ್ ಆಗಲಿ ಅಂತ. ಇವಾಗಲೇ ತೊಗೊಂಡ್ರೆ ಅದು ಇನ್ವೆಸ್ಟ್ಮೆಂಟು ಆಗಿಬಿಡುತ್ತೆ ಇಲ್ಲೇ. ಸೊ ಮತ್ತೆ ನಿಮಗೆ ಅದು ರೀಸೈಕಲ್ ಆಗೋಕ್ಕೂ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ 2.5 year ಹೋಲ್ಡಿಂಗ್ ಪೀರಿಯಡ್ ಇಟ್ಟಿದ್ದೀವಿ. ಓಕೆ, ನೈಸ್. ಅಂದರೆ ಒಳ್ಳೆ ಪ್ರಾಪರ್ಟೀಸ್ ಕಡಿಮೆ ಬೆಲೆಗೆ ನೆಲಮಂಗಲದಂತಹ ಮೈನ್ ಹಾಟ್ ಸ್ಪಾಟಲ್ಲಿ ನಿಮಗೆ ಸೈಟ್ ಸಿಗ್ತಾ ಇದೆ. ಇವರ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಇವರ ಆಫೀಸ್ ಅಡ್ರೆಸ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಸ್ಕ್ರೋಲಿಂಗ್ ಆಗ್ತಾ ಇದೆ. ಒಂದ್ಸತಿ ನೀವು ಸೈಟ್ ತಗೋಬೇಕು ಅಂತ ಹೇಳಿದಾಗ ವಿಸಿಟ್ ಮಾಡಿ, ಫೋನ್ ನಂಬರು ಇದೆ, ಎಂಕ್ವೈರಿ ಮಾಡಿ. ಇಲ್ಲಿ ಬಂದು ಖುದ್ದಾಗಿ ವಿಚಾರಿಸಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಹಂಗಾದ್ರೆ ಮಾತ್ರ ಖಂಡಿತ ತಗೊಳ್ಳಿ. ಯಾಕೆಂತ ಹೇಳಿದ್ರೆ ತುಳಸಿ ಪ್ರಾಪರ್ಟೀಸ್ ಇದು ಫಸ್ಟ್ನೇ ಪ್ರಾಪರ್ಟೀಸ್ ಡೆವಲಪ್ಮೆಂಟ್ ಅಲ್ಲ. ಎಲ್ಲೆಲ್ಲಿ ಬೇರೆ ಬೇರೆ ಭಾಗದಲ್ಲೆಲ್ಲ ಮಾಡಿದ್ದಾರೆ. ನೆಲಮಂಗಲ ಆಗಿರ್ಬೋದು, ತುರ್ಬೈಕೆರೆ ಆಗಿರ್ಬೋದು, ಬೆಂಗಳೂರು ಹಾಟ್ ಸ್ಪಾಟಲ್ಲಿ ಆಗಿರ್ಬೋದು, ಸೌತ್ ಈಸ್ಟ್, ನಾರ್ತ್ ವೆಸ್ಟ್ ಎಲ್ಲ ಕಡೆ ಇವ್ರದ್ದು ಪ್ರಾಪರ್ಟೀಸ್ ಇದೆ. ಹಾಗಾಗಿ ಇವ್ರನ್ನ ಬಿಲೀವ್ ಮಾಡ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಮನೆ ಕಟ್ಟಬೇಕು, ಸೈಟ್ ತಗೋಬೇಕು ಅಂತ ಕನಸಿರುತ್ತೆ. ಆದರೆ ದುಡ್ಡು ಅಮೌಂಟ್ ಅಷ್ಟೊಂದಿರಲ್ಲ. ಬ್ಯಾಂಕಿಗೆ ಹೋದರೆ ಹೋಮ್ ಲೋನ್ ತಗೋಬೇಕಾಗುತ್ತೆ, ನಿವೇಶನಕ್ಕೂ ಅಷ್ಟೇ ಲೋನ್ ತಗೋಬೇಕಾಗುತ್ತೆ. ಬಡ್ಡಿ ಕಟ್ಟಿನೇ ಅರ್ಧ ಜೀವನ ಸುಸ್ತಾಗುತ್ತೆ ಅಂತ ಹೇಳ್ತಾ ಇರ್ತೀರಲ್ಲ. ತುಳಸಿ ಪ್ರಾಪರ್ಟೀಸ್ ಅವ್ರಿಗೆಲ್ಲ ಒಂದು ಸುವರ್ಣಾವಕಾಶ ಕೊಡ್ತಾ ಇದ್ದಾರೆ. 0% ಬಡ್ಡಿಯಲ್ಲಿ ನಿಮಗೆ ಅವರೇ ಲೋನ್ ಮಾಡಿಸ್ಕೊಂಡು EMI ಮುಖಾಂತರ 30-40 ಸೈಟು ನಿಮಗೆ ಅವೈಲೇಬಿಲಿಟಿ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಇದೇ ಅದು ಸೈಟು. ನೆಲಮಂಗಲದಿಂದ ಜಸ್ಟ್ 4 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಏರಿಯಾದಲ್ಲಿ 12ರಿಂದ 14 ಎಕರೆ ಲ್ಯಾಂಡಲ್ಲಿ ಒಂದು ತುಳಸಿ ಪ್ರಾಪರ್ಟೀಸ್ ಅವರು ಒಂದು ಸೈಟ್ನ ಡೆವಲಪ್ ಮಾಡಿದ್ದಾರೆ. ಬೇಸಿಕ್ಕಾಗಿ ಇವಾಗ ಏನೆಲ್ಲ ಕೊಡ್ಬೋದು ಅದನ್ನು ಮಾತ್ರ ಕೊಡ್ತಾ ಇದ್ದಾರೆ. ಅಂದರೆ ಫ್ಯೂಚರಲ್ಲಿ ಇದು ಡೆವಲಪ್ ಆಗುತ್ತೆ. ಯಾರೆಲ್ಲ ಸೈಟಿಗೆ ಇನ್ವೆಸ್ಟ್ ಮಾಡಬೇಕು, ಫ್ಯೂಚರಲ್ಲಿ ಒಂದು ಪ್ಲ್ಯಾನ್ ಇದೆ ಅಂತ ಹೇಳ್ತಾ ಇರ್ತೀರಾ, ಅಥವಾ ದುಡ್ಡಿಲ್ಲ ಫ್ಯೂಚರಲ್ಲಿ ಒಂದು ಸೈಟ್ ತಗೋಬೇಕು, ಕಡಿಮೆ ಬಜೆಟಿಗೆ ಒಂದು ಸೈಟ್ ಸಿಗಬೇಕಂದ್ರೆ ನಿಮ್ಗೆ ನಂಬ್ತಿರೋ ಬಿಡ್ತಿರೋ ಇಲ್ವೋ, ಇದೇ ಏರಿಯಾದಲ್ಲಿ ಸುತ್ತಮುತ್ತ ಸ್ಕ್ವೇರ್ ಫೀಟ್ 1000 ಮೇಲೆ ನಡೀತಾ ಇದೆ. ಇಲ್ಲಿ 650 ರೂಪಾಯಿಗೆ ಪರ್ ಸ್ಕ್ವೇರ್ ಫೀಟ್ ನಿಮಗೆ ಲ್ಯಾಂಡ್ ಸಿಗ್ತಾ ಇದೆ ಅಂತ ಹೇಳಿದಾಗ ನೀವ್ಯಾಕೆ ಟ್ರೈ ಮಾಡಬಾರ್ದು? ಒಮ್ಮೆ ಇಲ್ಲಿ ಬಂದು ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಸೈಟ್ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.